Hello students, welcome back to online classes, lecture number 14. In this lecture, we are going to discuss one more important and last point in your syllabus of this chapter, that is slowing down power and moderating ratio. We are going to discuss here. Okay. Before going to slowing down power and moderating ratio, first we discuss one term that is involved in this title is moderator. Okay, first we discuss what is meant by moderator. Okay. Moderator, we know that moderator, it is a substance or material, it is used to slow down the thermal neutrons, is called moderator. Moderator ಅಂದರೆ ಏನ್ರಿ? ಏನಿಲ್ಲ, ಸರಳ ಸಿಂಪಲ್. ಒಂದು ನ್ಯೂಟ್ರಾನ್, ಥರ್ಮಲ್ ನ್ಯೂಟ್ರಾನ್ ಅಂದ್ರೆ ನ್ಯೂಟ್ರಾನ್ ಏನದ ಹೀಟ್ ಅದ. ಥರ್ಮಲ್ ನ್ಯೂಟ್ರಾನ್ ಅಂದರೆ ಹೀಟ್ ಇದ್ದಂಥ ನ್ಯೂಟ್ರಾನ್ ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ಸಮ್ ಎನರ್ಜಿ. ಆ ಎನರ್ಜಿಯಿಂದ ಏನಾಗಕತ್ತೈತ್ರಿ, ಮೂವ್ ಆಗಾಕತ್ತೈತೆ ಅಂತ ಅನ್ಕೊಳ್ಳೋಣ. ಹೌದಾ? ಆ ಮೂವ್ ಆಗ್ತಕ್ಕಂಥ ನ್ಯೂಟ್ರಾನ್, ಥರ್ಮಲ್ ನ್ಯೂಟ್ರಾನನ್ನು ಸ್ಲೋ ಡೌನ್ ಮಾಡಿದ್ರೆ, ಸ್ಲೋ ಡೌನ್ ಮಾಡೋದು ಅಂದ್ರೆ ನಮಗೆ ಗೊತ್ತದ, ವಿ ಆರ್ ಗೋಯಿಂಗ್ ಟು ರೆಡ್ಯೂಸ್ ದಿ ಎನರ್ಜಿ ಆಫ್ ದಿ ನ್ಯೂಟ್ರಾನ್. ಆ ಎನರ್ಜಿ ಆಫ್ ದಿ ನ್ಯೂಟ್ರಾನನ್ನು ರೆಡ್ಯೂಸ್ ಮಾಡೋಕ್ಕೆ ಏನು ಮಟೀರಿಯಲನ್ನು ಯೂಸ್ ಮಾಡ್ತಾರಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಮಾಡರೇಟರ್ ಅಂತ ಕರೀತಾರೆ. ಸಿಂಪ್ಲಿ ಓಕೆ, ಐ ರೈಟ್ ದಿ ಸ್ಟೇಟ್ಮೆಂಟ್. ಇಟ್ ಈಸ್ ಅ ಮಟೀರಿಯಲ್, ಇಟ್ ಈಸ್ ಅ ಮಟೀರಿಯಲ್ used to slow down the thermal neutron ಅಂದ್ರೆ ಥರ್ಮಲ್ ನ್ಯೂಟ್ರಾನನ್ನು ಸ್ಲೋ ಡೌನ್ ಮಾಡೋದಕ್ಕೆ ನಾವೇನು ಒಂದು ಮಟೀರಿಯಲನ್ನು ಯೂಸ್ ಮಾಡ್ತೀವಲ್ರಿ, ಅಂದ್ರೆ ಫಾಸ್ಟ್ ಮೂವಿಂಗ್ ನ್ಯೂಟ್ರಾನನ್ನು ಸ್ಲೋ ಮಾಡೋಕ್ಕೆ ಏನು ಮಟೀರಿಯಲನ್ನು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರೀತಾರೆ ರೀ ಅಂದ್ರೆ ಮಾಡರೇಟರ್ ಅಂತ ಕರೀತಾರೆ. ಹಾಗಾದ್ರೆ ಯಾವ ರೀ ಎಕ್ಸಾಂಪಲ್, ಯಾವ ಮಾಡರೇಟರ್ ಆಗಿ ಯೂಸ್ ಮಾಡ್ತಾರೆ? ಎಸ್, ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆಫ್ ದಿ ಮಾಡರೇಟರ್ ಆರ್ ವಾಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ದೊಳಗೆ ಏನು ಮಾಡ್ತಾರೆ ಅಂದ್ರೆ ವಾಟರನ್ನು ಮಾಡರೇಟರ್ ಆಗಿ ಯೂಸ್ ಮಾಡ್ತಾರೆ. ಮತ್ತು ಕಾರ್ಬನ್, ಕಾರ್ಬನನ್ನು ಮಾಡರೇಟರ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರೀ ಬೆರಿಲಿಯಂ. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ಮಾಡರೇಟರ್. ಇಟ್ ಈಸ್ ಇವೆಲ್ಲ ಕೆಲವೊಂದಿಷ್ಟು ಯೂಸ್ಗಳನ್ನು ಮಾಡ್ತಾರೆ. ಏನು ಮಾಡಿದ್ರಿ ನಾವು? ಮಾಡರೇಟರ್ ಅಂದರೆ ನಾವು ಡಿಸ್ಕಷನ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈಗ ಸ್ಲೋವಿಂಗ್ ಡೌನ್ ಪವರ್ ಅಂದ್ರೆ ನೋಡೋಣ್ರಿ. ಹೌದಾ? ಸ್ಲೋವಿಂಗ್ ಡೌನ್ ಪವರ್ ಹಂಗಂದ್ರೆ ಏನು, ಅದ್ರದ್ದು ಫಿಸಿಕಲ್ ಮೀನಿಂಗ್ ಏನು ರೀ ಅಂದ್ರೆ ಸ್ಲೋವಿಂಗ್ ಡೌನ್ ಪವರ್, ಸ್ಲೋವಿಂಗ್ ಡೌನ್ ಪವರ್ ಏನು ರೀ, ಇದ್ರದ್ದು ಫಿಸಿಕಲ್ ಮೀನಿಂಗ್ ಬೇರೆ ಅದ, ಇದನ್ನು ಇಕ್ವೇಷನಲ್ಲಿ ಬೇರೆ ಥರ ರೀಪ್ರೆಸೆಂಟ್ ಮಾಡಕ್ಕೆ ಬರ್ತೈತಿ. ಹೌದಾ? ಏನು, ವಾಟ್ ಈಸ್ ಮೀನ್ಡ್ ಬೈ ಸ್ಲೋವಿಂಗ್ ಡೌನ್ ಪವರ್ ಅಂದ್ರೆ ರೀ, ಹಿಂಗಂದ್ರೆ ಏನು ರೀ ಅಂದ್ರೆ ಎಬಿಲಿಟಿ ಆಫ್ ದ ಮಟೀರಿಯಲ್. ಅಂದ್ರೆ ನಾವೇನು ಮಾಡ್ತೀವಿ, ಸ್ಲೋ ಡೌನ್ ಮಾಡೋಕ್ಕೆ ಮಾಡರೇಟರ್ನ ಯೂಸ್ ಮಾಡ್ತೀವಿ. ಹೌದಾ? ಇಟ್ ಈಸ್ ದಿ ಎಬಿಲಿಟಿ ಆಫ್ ದ ಮಾಡರೇಟರ್ ಆರ್ ಮಟೀರಿಯಲ್ ಟು ಸ್ಲೋ ಡೌನ್ ದಿ ನ್ಯೂಟ್ರಾನ್ ಆರ್ ಪವರ್ ಆಫ್ ದ ಮಟೀರಿಯಲ್ ಟು ಸ್ಲೋ ಡೌನ್ ದಿ ನ್ಯೂಟ್ರಾನ್. ಅಂದರೆ ಎಷ್ಟು ಆ ಒಂದು ವಸ್ತುವಿನ ಸಾಮರ್ಥ್ಯವನ್ನು ಹೇಳ್ತದೆ, ಯಾವುದೇ ಒಂದು ವಸ್ತುವಿಗೆ ಎಷ್ಟು ಸಾಮರ್ಥ್ಯದ ನ್ಯೂಟ್ರಾನನ್ನು ಸ್ಲೋ ಮಾಡೋದು ಅನ್ನೋದನ್ನು ಏನು ರೀ ಅಂದ್ರೆ ಸ್ಲೋವಿಂಗ್ ಡೌನ್ ಪವರ್. ಓಕೆ, ಸ್ಲೋವಿಂಗ್ ಡೌನ್ ಫಿಸಿಕಲ್ ಮೀನಿಂಗ್ ರೀ ಇದು, ಬರಿತೀನಿ ರೀ. ಏನಂದ್ರೆ ಇಟ್ ಈಸ್ ದಿ ಎಬಿಲಿಟಿ, ಸ್ಲೋವಿಂಗ್ ಡೌನ್ ಪವರ್ ದ ಫಿಸಿಕಲ್ ಮೀನಿಂಗ್ ಏನು ರೀ ಅಂದ್ರೆ ಎಬಿಲಿಟಿ ಆಫ್ ದ ಮಾಡರೇಟರ್ ಟು ಸ್ಲೋ ಡೌನ್ ದಿ ಥರ್ಮಲ್ ನ್ಯೂಟ್ರಾನ್. ಥರ್ಮಲ್ ನ್ಯೂಟ್ರಾನನ್ನು ಸ್ಲೋ ಮಾಡೋಕ್ಕಂಥ ಎಬಿಲಿಟಿಗೆ ಏನಂತ ಕರೀತಾರೆ ಅಂದ್ರೆ ಸ್ಲೋವಿಂಗ್ ಡೌನ್ ಪವರ್. ಓಕೆ, ಹಾಗಾದ್ರೆ ಟು ಸ್ಲೋ ಡೌನ್ ದಿ ನ್ಯೂಟ್ರಾನ್ ವಿ ನೀಡ್ ಟು ಕನ್ಸಿಡರ್
ಮಾಡರೇಟರ್ ಆರ್ ಮಟೀರಿಯಲ್. ಒಂದು ಮಟೀರಿಯಲ್ ಏನದ ರೀ ಮಾಡರೇಟರ್ನ ಕನ್ಸಿಡರ್ ಮಾಡಬೇಕು, ಹೌದಿಲ್ಲ ರೀ? ಯಾಕೆ ಅವರ್ ಏಮ್ ಇಸ್ ಟು ಸ್ಲೋ ಡೌನ್ ದಿ ನ್ಯೂಟ್ರಾನ್, ಹೌದ್ರಿ? ಹಾಂ, ಟು ಕನ್ಸಿಡರ್ ದಿ ಮಾಡರೇಟರ್ ವಿ ನೀಡ್ ಟು ಥಿಂಕ್ ಅಬೌಟ್ 2 ಪಾಯಿಂಟ್ಸ್ ಇನ್ ಅವರ್ ಮೈಂಡ್. ನಮ್ಮದು ಒಂದು ಮಾಡರೇಟರ್ನ ಮಟೀರಿಯಲನ್ನು ಕನ್ಸಿಡರ್ ಮಾಡ್ಬೇಕಾರೆ ಅಂದ್ರೆ ಒಂದು ಗುಡ್ ಮಾಡರೇಟರನ್ನು ಚೂಸ್ ಮಾಡ್ಬೇಕಾದ್ರೆ ರೀ ನಾವೇನು ಮಾಡ್ಬೇಕು ರೀ ಅಂದ್ರೆ ವಿ ನೀಡ್ ಟು ಥಿಂಕ್ ಅಬೌಟ್ 2 ಪಾಯಿಂಟ್ಸ್. ದೋಸ್ 2 ಪಾಯಿಂಟ್ಸ್, ಸೆಲೆಕ್ಷನ್ ಆಫ್ ಮಾಡರೇಟರ್ ಆನ್ ದ ಬೇಸಿಸ್ ಆಫ್ 2 ಪಾಯಿಂಟ್ಸ್. ಓಕೆ, ಒಂದು ಗುಡ್ ಮಾಡರೇಟರನ್ನು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಮಾಡರೇಟರ್ ಸೆಲೆಕ್ಷನ್ ಫಾರ್ ಸ್ಲೋ ಡೌನ್ ದಿ ನ್ಯೂಟ್ರಾನ್. Point number 1 is the moderator which we are going to select is having large value of mean logarithmic decrement in energy. ಅಂದರೆ ಏನಿಲ್ರಿ, we know that mean logarithmic decrement in energy is given by SI. Its value must be very high. ಇದರದ ವ್ಯಾಲ್ಯೂ ಆ ಮಾಡರೇಟರ್ ನಾವೇನು ಸೆಲೆಕ್ಟ್ ಮಾಡ್ತೀವಲ್ಲ ಆ ಮಾಡರೇಟರ್ದ ಮೀನ್ ಲೊಗಾರಿಥಮಿಕ್ ಡಿಕ್ರಿಮೆಂಟ್ ಇನ್ ಎನರ್ಜಿ ವೆರಿ ಹೈ ಇತ್ತಂದ್ರೆ ಇಟ್ ಈಸಿಲಿ ಸ್ಲೋ ಡೌನ್ ದಿ ನ್ಯೂಟ್ರಾನ್. ಅದೇನು ಮಾಡ್ತದೆ, ಈಸಿಯಾಗಿ ನ್ಯೂಟ್ರಾನನ್ನು ಸ್ಲೋ ಡೌನ್ ಮಾಡ್ತದೆ. ಒನ್ ಮೋರ್ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು consider is it is having large value of scattering cross section. We know that cross section is represented by letter sigma, scattering cross section is represented by sigma s. Okay, these two values are very high, then only that moderator easily slow down the thermal neutron. Okay, now I give the equation of slowing down power of the material. Okay, slowing down power is equal to, we know that it must be having large mean logarithmic decrement in energy and large value of scattering cross section. Here I add one more term, this is very important. See here, n. This n, there is nothing in that, simply number of scattering cross section per unit volume. ಅಂದ್ರೆ ಸ್ಕ್ಯಾಟ್ರಿಂಗ್ ಕ್ರಾಸ್ ಸೆಕ್ಷನ್ ಅನ್ನು ಸಿಗ್ಮಾ ಎಸ್ ಇಂದ ಕೊಡ್ತಾರೆ. ಇದು ಎನ್ ಏನು ರಿಪ್ರೆಸೆಂಟ್ ಮಾಡ್ತದೆ ಅಂದ್ರೆ ನಂಬರ್ ಆಫ್ ಸ್ಕ್ಯಾಟ್ರಿಂಗ್ ಕ್ರಾಸ್ ಸೆಕ್ಷನ್ ಪರ್ ಯೂನಿಟ್ ವಾಲ್ಯೂಮ್. ದಿಸ್ ಇಸ್ ಇಕ್ವೇಷನ್ ನಂಬರ್ 1. ದಿಸ್ ಇಸ್ ಸ್ಲೋವಿಂಗ್ ಡೌನ್ ಪವರ್ is equal to mean logarithmic decrement in energy, number of scattering cross section per unit volume, product of these two. Okay, in equation 1 we have n into sigma s. ಇದಕ್ಕೆ ಏನಂತ ಕರೀತಾರೆ ಅಂದರೆ ಇಟ್ ಈಸ್ ಆಲ್ಸೋ ರಿಪ್ರೆಸೆಂಟೆಡ್ ಬೈ ಸಮೇಷನ್ ಆಫ್ ಎಸ್. ಈ ಸಮೇಷನ್ ಆಫ್ ಎಸ್ಸಿಗೆ ಏನಂತಾರೆ ಅಂದ್ರೆ ಮ್ಯಾಕ್ರೋಸ್ಕೋಪಿಕ್ scattering cross section. ಇಕ್ವೇಷನ್ 1 ಈ ಟರ್ಮಿಗೆ ಏನಂತ ಕರೀತಾರೆ ಅಂದರೆ ರೀ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾಕ್ರೋಸ್ಕೋಪಿಕ್ ಸ್ಕ್ಯಾಟ್ರಿಂಗ್ ಕ್ರಾಸ್ ಸೆಕ್ಷನ್ represented by summation of s, that is n into sigma s. Okay, this is about slowing down power. Now I come to the one more point, that is moderating ratio.
ratio. It is having very simple definition. Moderating ratio is the ratio. It is in the name only. It is the ratio of, it is defined as, it is the ratio of slowing down power to the macroscopic absorption cross section. Okay, I write this statement. It is the ratio of slowing down power to the macroscopic, carefully listen here, macroscopic absorption cross section. It is not a scattering cross section. Carefully note down this point. It is macroscopic absorption cross section. Here we have macroscopic scattering cross section. Okay, now I substitute the values simply. We know that slowing down power, mean logarithmic decrement in energy, that is n sigma s, and this is macroscopic scattering cross section, that is n sigma s. Just replace s by a, we get macroscopic absorption cross section, that is n sigma a is the macroscopic absorption cross section, and this is n sigma s is macroscopic scattering cross section. We also know that this is n sigma s is equal to summation of s. I substitute value, that is by using, this is equation number 2. Okay, by using equation 2, n sigma s equal to summation of s, and n sigma a, by using same equation we may write it as summation of a. This is equation number 3. Equation 3 represents the moderating ratio. Equation 3 represents the moderating ratio. This is moderating ratio for one substance or one material. ಒಂದೇ ಮಟೀರಿಯಲ್ ಯೂಸ್ ಮಾಡಿದ್ರಂದ್ರೆ ರೀ ಅವಾಗ ಅದರದ್ದು moderating ratio ಏನಿರ್ತದೆ, that is moderating ratio is given by mean logarithmic decrement in energy into summation of s divided by summation of a. Okay, if they use more number of materials as a moderator, if they use only one, equation 3 is holds good. If they use more than 2, 3, 4, 5, 6, in that equation, in that situation, sorry, equation 3 becomes, equation 3 ಏನಾಗ್ತದ್ರಿ ಅಂದ್ರೆ for mixture of material or for number of material, equation 3 become psi of 1 summation of s1 plus psi of 2 summation of s2 plus psi of 3 summation of s3 plus and so on, divided by summation of a1 plus summation of a2 plus summation of a3 plus and so on. This is about moderating ratio for number of materials they used. Okay, thank you.